ನನ್ನ ಪ್ರಕಾರ 3 ಮಾಡೆಲ್ ಪೇಪರ್ ಸರ್ಕಾರ ಕೊಟ್ಟು ಅದರಿಂದನೇ ಸುಮಾರು ಕ್ವಶನ್ಸ್ ಕೊಟ್ಟಿರೋದ್ರಿಂದ ಇಡೀ ಸ್ಟೇಟ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಈ ರೀತಿ ಎಜುಕೇಶನ್ ಇವಾಗ ಮೊದಲೇ ಕ್ವಶನ್ ಬ್ಯಾಂಕ್ ಕೊಟ್ಟು ಅದರೊಳಗಿಂದನೇ ಎಲ್ಲ ಕ್ವಶನ್ಸ್ ಕೊಟ್ಟು ಇದು ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಅಂತ ಅನ್ಸುತ್ತೆ ನಿಮಗೆ? ಲಾಂಗ್ ಟರ್ಮ್ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಅಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ JEE ಮೈನ್ಸ್ ಎಕ್ಸಾಮ್ ಬಂತು. ಇಡೀ ನಮ್ಮ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ಕೂಡ ದಾಟಿಲ್ಲ ಟಾಪ್ 100 ರ್ಯಾಂಕ್ ಒಳಗಡೆ. ಸೆಕೆಂಡ್ PUC ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆ, ಆದ್ರೆ JEE ರಿಸಲ್ಟ್ ಡೌನ್ ಆಗಿದೆ. ಹೆಂಗಿದ್ರು 3 ಮಾಡೆಲ್ ಪೇಪರ್ ಓದ್ಕೊಂಡ್ರೆ ಸಾಕು ಫಸ್ಟ್ ಕ್ಲಾಸ್ ಬರ್ತೀವಿ ಅನ್ನೋರು ಕಾಲೇಜಿಗೆ ಬರೋ ಸಂಖ್ಯೆನೂ ಮೇ ಬಿ ಕಡಿಮೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಕೆಲವರೆಲ್ಲ 85, 90, 95 ತಗೊಂಡಿದ್ದಾರೆ. ನಾವು ಅವ್ರಿಗೆ ಜಸ್ಟ್ 4 ಸೆಂಟೆನ್ಸ್ ಬರೀಲಿಕ್ಕೆ ಹೇಳ್ತೀವಿ, ಬರೀಯಪ್ಪ ನೋಡ 4 ಸೆಂಟೆನ್ಸ್ ಅಂತದನ್ನ. ಎಷ್ಟೋ ಜನಕ್ಕೆ ಅವರ ಹೆಸರು ಅವ್ರ ಸ್ಕೂಲ್ ಹೆಸರು ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಬರ್ತಾ ಇಲ್ಲ. ಕೆಲವು ಮಕ್ಕಳು ಮ್ಯಾಥ್ಸ್ ಅಲ್ಲಿ 198, 99 ತಗೊಂಡಿದ್ದಾರೆ. ಅವರಿಗೆ 9 ಅಥವಾ 13 ಟೇಬಲ್ ಕೇಳಿದ್ರೆ ಟೇಬಲ್ ಹೇಳಿಕ್ ಬರಲ್ಲ. ಈ ವರ್ಷ 80ಕ್ಕೆ 13 ಮಾರ್ಕ್ಸ್ ತಗೊಂಡ್ರೆ ಸಾಕು ಮಗು ಪಾಸ್. 13 ತಗೊಂಡ್ರೆ ಸಾಕು. ಆ 13 ನಿಮಗೆ ಡಯಾಗ್ರಾಮ್ ಬರೆದು MCQs ಬರೆದ್ರೆ ಎಲ್ಲರೂ ಪಾಸ್ ಆಗ್ತಾರೆ. ಇದು ಮಾತ್ರ ನಾನೊಬ್ಬ ಟೀಚರ್ ಆಗಿ ಖಂಡಿತ ಅಪೋಸ್ ಮಾಡ್ತೀನಿ. ಇತ್ತೀಚೆಗೆ ಸೆಕೆಂಡ್ PUC ರಿಸಲ್ಟ್ ಬಂತು, ಮತ್ತೆ ಹಾಗೆ ಮೊನ್ನೆ 10th ರಿಸಲ್ಟ್ ಕೂಡ ಬಂತು. ಪ್ರತಿ ವರ್ಷಗಳಿಗಿಂತ ನೀವು ಹಿಂದಿನ ವರ್ಷಗಳೆಲ್ಲ ಕಂಪೇರ್ ಮಾಡಿದ್ರೆ ಈ ವರ್ಷ ಸೆಕೆಂಡ್ PUC ಮತ್ತೆ 10th ರಿಸಲ್ಟ್ ಕರ್ನಾಟಕದಲ್ಲಿ ಒಂಥರ ಜಾಕ್ ಪಾಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ಮಕ್ಕಳು 95 ಮೇಲೆ, 90 ಮೇಲೆ, 85 ಮೇಲೆ, 80 ಮೇಲೆ ಆ ಥರ ತೆಗೆದಿದ್ದಾರೆ. ಸೊ ಟೋಟಲಿ ದೇರ್ ಇಸ್ ಎ ಶಿಫ್ಟ್ ಇನ್ ದ ರಿಸಲ್ಟ್. ಹೇಗೆ ಇಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು? ಮಕ್ಕಳು ನಿಜವಾಗ್ಲೂ ತುಂಬ ಅಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರಾ, ಅಥವಾ ಕಾಲೇಜಸ್ ಸ್ಕೂಲ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರಾ, ಅಥವಾ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಮಧು ಬಂಗಾರಪ್ಪನವ್ರು ಏನಾದ್ರು ಇಂಡಿಯಾದಲ್ಲಿ ಎಲ್ಲರಿಗಿಂತ ಜಾಸ್ತಿ ಕರ್ನಾಟಕ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದೆ ಅಂತ ಹೇಳಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ ತಂದಿದ್ದಾರಾ ಅಂತ ಹೇಳಿ ಒಂದಿಷ್ಟು ಸ್ಕೂಲು ಮತ್ತೆ ಕಾಲೇಜಸ್ನ ಮಾತಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ನಾನು ದಾವಣಗೆರೆಯ ಸೈನ್ಸ್ ಅಕಾಡೆಮಿ PU ಕಾಲೇಜ್ ಅಂತ ಹೇಳಿ ಈ ಕಾಲೇಜ್ನ ಪ್ರಿನ್ಸಿಪಲ್, ಸೆಕ್ರೆಟರಿ ಮತ್ತೆ ಸ್ವತಃ ಲೆಕ್ಚರರ್ ಆಗಿರುವಂತಹ ವಿನಯ್ ಅವ್ರನ್ನ ನಾವು ಇವಾಗ ಮಾತಾಡ್ಸೋಣ. ನಿಜವಾಗ್ಲೂ ಏನೇನೆಲ್ಲ ಆಯ್ತು ಈ ವರ್ಷ ಅನ್ನೋ ಒಂದು ಕ್ಲಾರಿಟಿ ನಾವು ಅವರಿಂದ ತಗೊಳ್ಳೋಣ. ಸರ್, ನಿಮ್ದು ಕಾಲೇಜ್ ಪರ್ಸೆಂಟೇಜ್ ಎಷ್ಟಾಗಿದೆ ಸರಿ? 98% ಆಗಿದೆ. ಈಗ ಈ ಸರಿ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಜನ ಏನೇನೋ ಹೇಳ್ತಾರೆ, ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು, ಪ್ರತಿಯೊಂದು ಲೆಸನ್ಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ರು ಅಂತ ಹೇಳಿ. ಸೊ ಈಗ ಲಾಸ್ಟ್ ವರ್ಷಕ್ಕೂ ಆಮೇಲೆ ಅದ್ರ ಹಿಂದಿನ ವರ್ಷಗಳಿಗೂ ಈ ವರ್ಷಕ್ಕೂ ಇದ್ದಿದ್ದ ಮೇಜರ್ ಡಿಫ್ರೆನ್ಸ್ ಏನು? ಮಕ್ಕಳು ಈ ರೀತಿಯ ತುಂಬಾ ಚೆನ್ನಾಗಿ ಸ್ಕೋರಿಂಗ್ ಮಾಡಕ್ಕೆ ಹೇಗೆ ಸಾಧ್ಯ ಆಯಿತು? ಸೆಕೆಂಡ್ PUC ಎಕ್ಸಾಮ್ ಅಂತ ಬಂದಾಗ ಡಿಪಾರ್ಟ್ಮೆಂಟಿಂದ ನಮಗೆ ಪ್ರತಿ ವರ್ಷನೂ ಕೂಡ 3 ಮಾಡೆಲ್ ಪೇಪರ್ಸ್ ಅಂತ ಯೂಶಲಿ ಬಿಡ್ತಾ ಇದ್ರು. ಇದೇ ಈ ವರ್ಷ ಫಸ್ಟ್ ಟೈಮ್ ಅಂತ ಅಲ್ಲ ಮೇಡಮ್. ಕ್ವಶನ್ ಬ್ಯಾಂಕು ಬಿಡಿ NCERT ಬುಕ್ಕಿಂತ ಜಾಸ್ತಿನೇ ಇದ್ವು. ಹಂಗೆ ಅಡ್ವಾನ್ಸ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ರು ಕೂಡ ಪ್ರತಿ ಚಾಪ್ಟರ್ಗೂ ಹ್ಯೂಜ್ ಅಮೌಂಟ್ ಆಫ್ ಕ್ವಶನ್ಸ್ ಇರೋದ್ರಿಂದ ಅದು ಒಳ್ಳೇದೇ. ಬಟ್ ಈ ವರ್ಷ 3 ಮಾಡೆಲ್ ಪೇಪರ್ ಇಂದನೇ ನಮಗೆ ಜಾಸ್ತಿ ಸ್ಟ್ರೆಸ್ ಮಾಡಿ ಪ್ರಿಪ್ರೇಟರಿ ಕೂಡ ಕಂಡಕ್ಟ್ ಮಾಡಿದ್ರಿಂದ ಮಕ್ಕಳು ಅದೇ 3 ಮಾಡೆಲ್ ಪೇಪರ್ ಓದ್ಬಿಟ್ರೆ ಸಾಕು ಆರಾಮಾಗಿ ಅವರು ಫಸ್ಟ್ ಕ್ಲಾಸ್ ಬರುವಷ್ಟು ಮಾರ್ಕ್ಸ್ ಬಂದಿತ್ತು. ಮೇ ಬಿ ನನ್ನ ಪ್ರಕಾರ 3 ಮಾಡೆಲ್ ಪೇಪರ್ ಸರ್ಕಾರ ಕೊಟ್ಟು ಅದರಿಂದನೇ ಸುಮಾರು ಕ್ವಶನ್ಸ್ ಕೊಟ್ಟಿರೋದ್ರಿಂದ ಇಡೀ ಸ್ಟೇಟ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಅಲ್ಲ, ಈಗ 3 ಮಾಡೆಲ್ ಕ್ವಶನ್ ಪೇಪರ್ ಹೇಳಿದ್ರೆ ಪ್ಲಸ್ ಪ್ರತಿಯೊಂದು ಲೆಸನ್ ಅಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿದ್ರು. ಅಲ್ಲ, ಅಂದ್ರೆ ಅದು ಇಂಪಾರ್ಟೆಂಟ್ ಅಂತ ಅನ್ನೋದು ಮೇಡಮ್ ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದ್ರು. ಅದರಿಂದ ಮಂತ್ ಆಫ್ ಜೂನ್ ಹೋದ ವರ್ಷ ಮುಂಚೆನೆ ಬಿಟ್ಟಿದ್ರು. ಬಟ್ ಅದು ಯೂಸ್ ಬಿಡಿ ಬಹಳ ಕ್ವಶನ್ಸ್ ಕೊಟ್ಟಿದ್ರು. ಅದನ್ನು ಓದೇ ಇರಲ್ಲ ಈ ಮಕ್ಕಳು. 3 ಮಾಡೆಲ್ ಪೇಪರ್ ಓದಿದ್ರೆ ಸಾಕು ಆರಾಮಾಗಿ ಪಾಸ್ ಆಗಿರ್ತಾರೆ. ಅಲ್ಲ, ಈಗ ನಾವು ಪಾಸಿಂಗ್ ಸಬ್ಜೆಕ್ಟ್ ಗಿಂತ ಹೆಚ್ಚಾಗಿ ಈ ಸರಿ ತುಂಬಾ ಸ್ಕೋರಿಂಗ್ ಆಗಿದೆ. ಅಂದ್ರೆ ಎಷ್ಟೊಂದ್ ಜನ ಅವ್ರ ಮಕ್ಕಳು 60 to 70 ಅವರೇಜ್ ಇದ್ದವರು ಈ ಸರಿ 94, 95 ಪೇಪರ್ಸ್. ಹೇಗೆ ಇಷ್ಟೊಂದು ಹೇಗೆ ಬರಕ್ ಸಾಧ್ಯ? ಅಂದ್ರೆ ಕ್ವಶನ್ಸ್ ಇವಾಗ 100 ಔಟ್ ಆಫ್ ಮೋರ್ ದೆನ್ 80 to 90 ಅವ್ರು ಕೊಟ್ಟಿರೋ ಕ್ವಶನ್ಸ್ ಅಲ್ಲೇ ಇತ್ತ, ಮಾಡೆಲ್ ಕ್ವಶನ್ ಬ್ಯಾಂಕ್ ಅಲ್ಲೇ ಇತ್ತ, ಅಥವಾ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ 15 MCQs ಅಂತ ಬರುತ್ತೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ. ಮಕ್ಕಳು ಎಲ್ಲಿ ಮಾರ್ಕ್ಸ್ ಕಳ್ಕೊಂತಾರೆ ಸಹಜವಾಗಿ ಅಂತ ಹೇಳಿದ್ರೆ MCQs ಅಲ್ಲಿ 2 ಮಾರ್ಕು, 3 ಮಾರ್ಕು, 5 ಮಾರ್ಕ್ಸ್ ಅಲ್ಲಿ ಅವರಿಗೆ ಚಾಯ್ಸ್ ಇರುತ್ತೆ. 8 ಕೊಟ್ಟು 5 ಬರೀರಿ ಅಂತ ಹೇಳ್ತಾರೆ. ಅಲ್ಲಿ ಇವೊಂದು ಅವ್ನು 2 ಚಾಪ್ಟರ್ ಓದಿಲ್ಲ ಅಂದ್ರೂ ಕೂಡ ಬರ್ಕೊಂಡ್ಬಿಡ್ತಾನೆ. ಬಟ್ MCQ ನಲ್ಲಿ ಕಳ್ಕೊಡ್ತಿದ್ದ. ಈ ಸಲಿ MCQs ಕೂಡ ಮಾಡೆಲ್ ಪೇಪರ್ದೇ ಸುಮಾರು ಒಂದು 8-10 ಕ್ವಶನ್ ಬಂದ್ಬಿಟ್ರು. ಮಕ್ಕಳಿಗೆ ಈಸಿ ಆಗ್ಬಿಡ್ತಲ್ಲ, ಅಲ್ಲಿ ಆಟೋಮೆಟಿಕಲಿ 60% ಇರೋನು 80, 80 ಇರೋ 90 ಶಿಫ್ಟ್ ಆಗ್ಬಿಟ್ಟ. ಈಗ ನಿಮಗೆ ಏನ್ ಅನ್ಸುತ್ತೆ ಈ ರೀತಿ ಎಜುಕೇಶನ್ ಇವಾಗ ಮೊದಲೇ ಕ್ವಶನ್ ಬ್ಯಾಂಕ್ ಕೊಟ್ಟು ಅದರೊಳಗಿಂದನೇ ಎಲ್ಲ ಕ್ವಶನ್ಸ್ ಕೊಟ್ಟು ಈ ಸರಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ಕರ್ನಾಟಕಕ್ಕೆ? ಇದು ಮಕ್ಕಳಿಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಅಂತ ಅನ್ಸುತ್ತಾ ನಿಮಗೆ? ಶಾರ್ಟ್ ಟರ್ಮ್ ಅಲ್ಲಿ ಪೇರೆಂಟ್ಸಿಗೆ ಮಕ್ಕಳಿಗೆ ಇದು ಬಹಳ ಒಳ್ಳೇದು, ನನ್ನ ಮಗ ಚೆನ್ನಾಗದ ಅಂತ ಕಾನ್ಫಿಡೆನ್ಸ್ ಕೊಡ್ಬೋದು. ಲಾಂಗ್ ಟರ್ಮ್ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ ತುಂಬಾ ಅಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಯಾಕೆಂದ್ರೆ ಒಬ್ಬ ಆವರೇಜ್ ಹುಡುಗ 90% ತಗೊಂಡ ತಕ್ಷಣ ಅವನಿಗೆ ಓವರ್ ಕಾನ್ಫಿಡೆನ್ಸ್ ಆಗ್ಬಿಡ್ತಾನೆ.
ಆರ್ಡಿನರಿ BSc BCA ಮಾಡಬೇಕು ಅಂತ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾನೆ. ಬಟ್ ಅಲ್ಲಿ ಸಫರ್ ಆಗೋ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ ಇದರಿಂದ. ನಿಮಗೆ ಏನ್ ಅನ್ಸುತ್ತೆ, ಇದೇ ರೀತಿ ನೀವು ಕಂಟಿನ್ಯೂ ಆಗಬೇಕು ಅನ್ಸುತ್ತಾ ಅಥವಾ ಇಲ್ಲಿ ಏನಾದ್ರು ಒಂಚೂರು ಚೇಂಜಸ್ ಬರಬೇಕು ಅಂತ ಅನ್ಸುತ್ತಾ? ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನಾವು ಮಾಡೆಲ್ ಪೇಪರ್ ಕೊಡೋದಾಗ್ಲಿ, ಪೇಪರ್ ಈಸಿ ಕೊಡೋದಾಗ್ಲಿ ಒಂದೇ ದಾರಿ ಅಲ್ಲ. ಸಾಕಷ್ಟು ಬೇರೆ ಸಾಕಷ್ಟು ದಾರಿಗಳು ಇರ್ತವೆ. ಈಗ ನಾವು ಟೀಚರ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡಿ ಆ ಟೀಚರ್ಸ್ ಗಳಿಗೆ ನಾವು ಸಾಕಷ್ಟು ತಯಾರಿ ಮಾಡ್ಕೊಡ್ಬೇಕು. ಬಿಗಿನಿಂಗ್ ಇಂದಾನೆ ಮಕ್ಕಳಿಗೆ ಎವ್ರಿ ವೀಕ್ ಟೆಸ್ಟ್ ಕಂಡಕ್ಟ್ ಮಾಡಲಿ, ಕಂಟಿನ್ಯೂಸ್ ಎವಾಲ್ಯೂಯೇಷನ್ ಅಂತ ಇರುತ್ತೆ ಮಕ್ಕಳಿಗೆ, ಆ ರೀತಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದರಿಂದ ರಿಸಲ್ಟ್ ಇಂಪ್ರೂವ್ ಮಾಡಿದ್ರೆ ಮಗುವಿನಲ್ಲಿ ಇರ್ತಕ್ಕಂಥ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಎಲ್ಲ ಮಕ್ಕಳು ಮುಂದೆ ಸರ್ವೈವ್ ಆಗ್ತಾರೆ. ಮೆಡಿಕಲ್ ಹೋಗ್ಲಿ, ಇಂಜಿನಿಯರಿಂಗ್ ಹೋಗ್ಲಿ, B.Pharma ವಾಟ್ ಎವರ್ ದ ಡಿಗ್ರಿ, ಅಲ್ಲಿ ಸರ್ವೈವ್ ಆಗ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಿನಾಗಿ ನನ್ನ ಪ್ರಕಾರ ಮಕ್ಕಳು ಇಂಪಾರ್ಟೆನ್ಸ್ ಕೊಡಲ್ಲ ಇವಾಗ ಥಿಯರಿ ಕ್ಲಾಸಿಗೆ. ಹೆಂಗಿದ್ರು 3 ಮಾಡಲ್ ಪೇಪರ್ ಓದ್ಕೊಂಡ್ರೆ ಸಾಕು, ಫಸ್ಟ್ ಕ್ಲಾಸ್ ಬರ್ತೀವಿ ಅನ್ನೋರು ಕಾಲೇಜಿಗೆ ಬರೋ ಸಂಖ್ಯೆನೂ ಮೇ ಬಿ ಕಡಿಮೆ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟೆಲ್ಲ ಚೇಂಜಸ್ ಅದಕ್ಕೆ ಏನ್ ಕಾರಣ ಅಂತ ಅನ್ಸ್ಬೋದು ನಿಮ್ಗೆ? ಯಾಕಂದ್ರೆ ಮಧು ಬಂಗಾರಪ್ಪನವರು ಈ ಸರಿ ನಾವು ಎಜುಕೇಶನ್ ಸಿಸ್ಟಮ್ ನಾವು ಬದಲಾವಣೆ ತರ್ತಾ ಇದೀವಿ, ಜೊತೆ ಹಿಂದಿ ಇವಾಗ ಅವರು ಇಲ್ಲ ಗ್ರೇಡ್ ಕೊಡ್ತೀವಿ ಅಂದ್ರು, ಈಗ ಹೈಕೋರ್ಟ್ ಅವ್ರ ಮತ್ತೆ ಡಿಕ್ಲೇರ್ ಮಾಡಿ ಮಾರ್ಕ್ಸ್ ಕೊಡ್ಬೇಕು ಅಂತ ಆಯ್ತು ಇವಾಗ. ಸೊ ತುಂಬಾ ಒಂಥರ ರೆವಲ್ಯೂಷನರಿ ಚೇಂಜಸ್ ತರ್ತಾ ಇದ್ದಾರೆ ಮಧು ಬಂಗಾರಪ್ಪನವರು. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಡಿಬೇಟ್ ಮಾಡ್ತಕ್ಕಂಥ ಟಾಪಿಕ್. ಯಾವುದೋ ಒಂದು ಟೇಬಲ್ ಅಲ್ಲಿ ಕೂತು ನಾವಾಗ್ಲಿ ಇನ್ನೊಬ್ಬರಾಗ್ಲಿ ಸಡನ್ ಆಗಿ ಪಾಸಿಟಿವ್ ನೆಗೆಟಿವ್ ಎರಡೂ ಹೇಳಲಿಕ್ಕಾಗಲ್ಲ. ಇದ್ರ ಬಗ್ಗೆ ಸಾಕಷ್ಟು ಕಮಿಟಿ ಮಾಡಿ ರಿಸರ್ಚ್ ಮಾಡಿ ಇದರಿಂದ ಸಮಾಜಕ್ಕೆ ಏನ್ ಬೆನಿಫಿಟ್ ಆಗುತ್ತೆ, ಡಿಸ್ಅಡ್ವಾಂಟೇಜ್ ಏನಾಗುತ್ತೆ, ಮಕ್ಕಳು ಮುಂದೆ ಹೆಂಗ್ ಸರ್ವೈವ್ ಆಗ್ತಾರೆ, ಇದೆಲ್ಲದನ್ನು ಸ್ಟಡಿ ಮಾಡಿದ್ರೆ ಚೆನ್ನಾಗೆ. ಇದರಿಂದ ತುಂಬಾನೇ ಅಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಅಂತ ಅಂದ್ರೆ ನಮ್ಮ ಮಕ್ಕಳು ಭವಿಷ್ಯನ ನಾವೇ ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಈಗ ನೋಡಿ, ಇವಾಗ ಈ ತರ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟು ಅದರಿಂದ ಕ್ವಶನ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಅದು ಈ ಸರಿ ಗವರ್ಮೆಂಟ್ ಅವರು ಅದು ಆ ಚೇಂಜಸ್ ತಗೊಂಡ್ಬಂದಿದ್ದಾರೆ. ಸೊ ಇದು ನಿಮಗೆ ಪಾಸಿಟಿವ್ ಅಂತ ನನಗಂತೂ ಅನ್ನಿಸ್ತಿಲ್ಲ. ಯಾಕಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಅವ್ರು ಮೆಡಿಕಲ್ ಹೋಗ್ಲಿ, ಇಂಜಿನಿಯರಿಂಗ್ ಹೋಗ್ಲಿ, ತುಂಬಾ ದೇ ಹ್ಯಾವ್ ಟು ಸಫರ್. ಅಂದ್ರೆ ಮೇ ಬಿ ನನಗನ್ಸಿದ್ದು ಅವರು ಲಾಸ್ಟ್ ಇಯರ್ ನಮ್ಮಲ್ಲಿ ಏನಾಗುತ್ತೆ, PUC ಮುಗಿದ್ಮೇಲೆ ಡಿಗ್ರಿ ಸೇರ್ತಕ್ಕಂಥ ಮಕ್ಕಳ ಸಂಖ್ಯೆ ಪರ್ಸೆಂಟೇಜ್ ವೈಸ್ ತುಂಬಾ ಕಡಿಮೆ ಆಗ್ತಾ ಇದೆ. ಅದು ಒಂದನ್ನಷ್ಟೇ ಯೋಚನೆ ಮಾಡ್ಬಿಟ್ರ, ಬೇರೆ ಯಾವ ಆಂಗಲ್ ಯೋಚನೆ ಮಾಡಿಲ್ಲ ಇವರು ಅಂತ ನಮಗನ್ಸೋದು. ಬಟ್ ಎನಿಹೌ ನಾವು ಎಲ್ಲಿ ಎಡವುತ್ತೀವಿ ಈ ತರ ಮಾಡಿದ್ರೆ ಅಂದ್ರೆ, ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ JEE ಮೈನ್ಸ್ ಎಕ್ಸಾಮ್ ಬಂತು. ಇಡೀ ನಮ್ಮ ಕರ್ನಾಟಕದಲ್ಲಿ ಸಿಂಗಲ್ ಡಿಜಿಟ್ ಕೂಡ ದಾಟಿಲ್ಲ ಟಾಪ್ 100 ರ್ಯಾಂಕ್ ಒಳಗಡೆ. JEE ಒಳಗಡೆ ಸಿಂಗಲ್ ಡಿಜಿಟ್ ಗಿಂತ ಜಾಸ್ತಿ ಬಂದಿಲ್ಲ. ನೋಡಿ, ಸೆಕೆಂಡ್ PUC ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆ, ಆದ್ರೆ JEE ರಿಸಲ್ಟ್ ಡೌನ್ ಆಗಿದೆ. ಅಂದ್ರೆ ಆಲ್ ಓವರ್ ಇಂಡಿಯಾ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹಿಂದೆ ಉಳಿಯೋ ಸಾಧ್ಯತೆಗಳು ಬಹಳ ಇರುತ್ತೆ. ಯಾಕಂದ್ರೆ ಮಗು ಬರೀ ಮಾಡೆಲ್ ಪೇಪರ್ ಅಂತ ಪೇಪರ್ಸ್ಗೆ ಸ್ಟಿಕನ್ ಆದ್ರೆ ಸಬ್ಜೆಕ್ಟ್ ಕಲಿಯೋದೇ ಇಲ್ಲ. ಕಾನ್ಸೆಪ್ಟ್ಸ್ ಅಲ್ಲಿ ಹಿಂದುಳಿದ್ ಬಿಡ್ತಾನೆ. ಕಾನ್ಸೆಪ್ಟ್ ಹಿಂದುಳಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕೈ ಕೊಡುತ್ತೆ ಅವನಿಗೆ. ಈಗ ಇದನ್ನೆಲ್ಲ ಚೇಂಜಸ್ ತಗೊಂಬಂದ್ರಲ್ಲ, ಇದೆಲ್ಲ ನಿಮ್ಮೆಲ್ಲ ಹತ್ರ ಡಿಸ್ಕಸ್ ಮಾಡಿ ತಗೊಂಡ್ಬಂದಿರೋದ ಅಥವಾ ಅವ್ರವರೇ ಡಿಸ್ಕಸ್ ಮಾಡ್ಕೊಂಡು ತಗೊಂಡ್ಬಂದ್ರೆ? ಹೇಗೆ ಪ್ರೊಸೀಜರ್ ಹೆಂಗಿರುತ್ತೆ ಯೂಶಲಿ ಯಾವುದೇ ಸರ್ಕಾರ ಎಜುಕೇಶನ್ ಅಲ್ಲಿ ಹೊಸದ್ ಏನೇ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಕಮಿಟಿ ಮಾಡಿರ್ತಾರೆ. ಆ ಕಮಿಟಿಯವರು ಸಾಕಷ್ಟು ಬೇರೆ ಮೀಟಿಂಗ್ ಗಳನ್ನ ಮಾಡ್ಕೊಂಡು ಎಲ್ಲಾ ಸುಮಾರು ಮಕ್ಕಳುಗಳು ಪೋಷಕರ ಅಭಿಪ್ರಾಯನ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ಅವರು ಅದನ್ನ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತಾರೆ, ನೀವು ಈ ರೀತಿ ಮಾಡ್ಬೋದು ಅಂತ. ಕಳೆದ ವರ್ಷ ಆಗಿರೋ ಡೌಟ್ ಅಂತ ನಾನು ಅನ್ಕೊಳ್ತೀನಿ. ಮೇ ಬಿ ಡೈರೆಕ್ಟ್ ಆಗಿ ಅಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿ ಲಾಸ್ಟ್ ಇಯರ್ ರಿಸಲ್ಟ್ ಕಡಿಮೆ ಇತ್ತು, ಈ ಸರಿ ಅಪ್ಲಿಫ್ಟ್ ಮಾಡೋಣ ಅಂತ ಮಾಡ್ಕೊಂಡಿರ್ಬೋದು. ಓಕೆ, ಸರ್ಕಾರ ಇವಾಗ ರಿಸಲ್ಟ್ ಅಲ್ಲಿ ಒಂದು ಬದಲಾವಣೆ ಬರಲಿ, ಒಳ್ಳೆ ರಿಸಲ್ಟ್ ಬರಲಿ ಕರ್ನಾಟಕದಲ್ಲಿ ಅಂತ ಹೇಳಿ ಈ ಚೇಂಜಸ್ ಅವ್ರು ತಗೊಂಡ್ಬಂದಿದ್ದಾರೆ ಅಂತ ಮೇ ಬಿ ಇರಬಹುದು. ಈಗ 10th ರಿಸಲ್ಟ್ ಬಂತು. 10th ರಿಸಲ್ಟ್ ಕೂಡ ಸೆಕೆಂಡ್ PUC ತರನೇ ಬಂದಿದೆ. ಎಲ್ಲ ಕೂಡ more than 90, 95 ಒಂಥರ ಫೇಲ್ಯೂರ್ ರೇಟೇ ಕಡಿಮೆ ಇದೆ. ಬಹಳ ಮುಖ್ಯವಾದ ಕಾರಣ, ನಮ್ಮಲ್ಲಿ 100 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಅಂದ್ರೆ ಸ್ಕೂಲ್ನವರು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಕೊಡ್ತಾರೆ. 20ಕ್ಕೆ 20 ಯೂಶಲಿ ಮಗು ತಗೊಳ್ತಾನೆ. ಮೊದಲೇನಾಗಿತ್ತು, 80ಕ್ಕೆ 24 ಮಾರ್ಕ್ಸ್ ಅನ್ನ ಪಾಸ್ ಆಗ್ಲಿಕ್ಕೆ ಮಿನಿಮಮ್ ಮಾರ್ಕ್ಸ್ ಅಂತ ಇಟ್ಟಿದ್ರು. ಈ ವರ್ಷ 80ಕ್ಕೆ 13 ಮಾರ್ಕ್ಸ್ ತಗೊಂಡ್ರೆ ಸಾಕು ಮಗು ಪಾಸ್. 13 ತಗೊಂಡ್ರೆ ಸಾಕು. ಆ 13 ನಿಮಗೆ ಡಯಾಗ್ರಾಮ್ ಬರೆದು MCQs ಬರೆದ್ರೆ ಎಲ್ಲರೂ ಪಾಸ್ ಆಗ್ತಾರೆ. ಇದು ಮಾತ್ರ ನಾನೊಬ್ಬ ಟೀಚರ್ ಆಗಿ ಖಂಡಿತ ಅಪೋಸ್ ಮಾಡ್ತೀನಿ. ಇಟ್ ಈಸ್ ನಾಟ್ ಎ ವೆರಿ ಗುಡ್ ಸಿಸ್ಟಮ್. ಯಾಕೆಂದ್ರೆ ಮಗು ಏನು ಇಲ್ದಲೆ ಪಾಸ್ ಆಗಿ ನಾಳೆ PUC ಬಂದ್ರೆ PUC ಒಂದ ಡಿಸ್ಕಂಟಿನ್ಯೂ ಆಗ್ಬೇಕು, ಅಥವಾ ಏನು ಇಲ್ದಲೆ ಅದೇ ಮಾಡಲ್ ಪೇಪರ್ ಹಿಡ್ಕೊಂಡು ಪಾಸ್ ಆಗಿ ಮುಂದೆ ಹೋಗಿ ಅಲ್ಲಿ ಸ್ಟ್ರಕ್ ಆಗಿ ನಿಂತ್ಕೊಂಡ್ಬಿಡ್ತಾನೆ. ಸೊ 10th 13 ಮಾರ್ಕ್ಸ್ ಮಾಡಿರೋದು ಮಾತ್ರ ನಮ್ಮ ಪ್ರಕಾರ ಒಳ್ಳೇದಲ್ಲ. ಈಗ ನಮ್ಮಲ್ಲಿ 10th ರಿಸಲ್ಟ್ ಬಂದ್ರೆ ನಮ್ಮ ಕಾಲೇಜ್ ಅಡ್ಮಿಷನ್ಗೆ ಸುಮಾರು ಜನ ಮಕ್ಕಳು ಎನ್ಕ್ವೈರಿಗೆ ಬಂದಿರ್ತಾರೆ. ಕೆಲವರೆಲ್ಲ 85, 90, 95 ತಗೊಂಡಿದ್ದಾರೆ. ನಾವು ಅವ್ರಿಗೆ ಜಸ್ಟ್ 4 ಸೆಂಟೆನ್ಸ್ ಬರೀಲಿಕ್ಕೆ ಹೇಳ್ತೀವಿ, ಬರೀಯಪ್ಪ ನೋಡೋಣ 4 ಸೆಂಟೆನ್ಸ್ ಅಂತ. ಅದನ್ನ ಎಷ್ಟೋ ಜನಕ್ಕೆ ಅವರ ಹೆಸರು, ಅವ್ರ ಸ್ಕೂಲ್ ಹೆಸರು ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಬರ್ತಾ ಇಲ್ಲ. ಕೆಲವು ಮಕ್ಕಳು ಮ್ಯಾಥ್ಸ್ ಅಲ್ಲಿ 198, 99 ತಗೊಂಡಿದ್ದಾರೆ. ಅವರಿಗೆ 9 ಅಥವಾ 13 ಟೇಬಲ್ ಕೇಳಿದ್ರೆ ಟೇಬಲ್ ಹೇಳಿಕ್ ಬರಲ್ಲ. ಸೊ ಇದು ಮತ್ತೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಮುಂದೆ ಎಜುಕೇಶನ್ ಅನ್ನ? ಸುಮ್ಮನೆ ಪಾಸ್ ಆಗಿ ಬಂದ್ರೆ ಮಗು ಎಕ್ಸಾಮ್ ಅವಶ್ಯಕತೆ ಇದೆನಾ ಅನ್ನೋದೇ ನಮಗೊಂದು ಕ್ವಶನ್ ಮಾರ್ಕ್ ಆಗುತ್ತೆ. ಈ ತರ ಎಲ್ಲರನ್ನೂ ಪಾಸ್ ಮಾಡೋದಾದ್ರೆ
ಎಕ್ಸಾಮೇ ಬೇಕಾಗಿಲ್ಲ, ಸುಮ್ಮನೆ ಕಂಟಿನ್ಯೂಸ್ ಎವಾಲ್ಯೂಯೇಷನ್ ಅಂತ ಮಾಡಿ ಎಲ್ಲರೂ ಪಾಸ್ ಅಂತ ಕಳಿಸ್ಬಿಡ್ಬೋದು. ಸರ್ಕಾರ ಎಲ್ಲರೂ ಈಗ ಅವ್ರ ಇಂಟೆನ್ಷನ್ ಏನಿದೆ ಅನ್ನೋದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಎಲ್ಲರನ್ನೂ ಪಾಸ್ ಮಾಡಬೇಕು, ಎಲ್ಲರನ್ನೂ ನಾವು ಡಿಗ್ರಿ ಕಳಿಸ್ಬೇಕು ಅಂತ ಒಂಥರ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಕೆಲವೊಂದು ಕಂಟ್ರಿಗಳಲ್ಲಿ ಪರೀಕ್ಷೆ ಇಲ್ಲ, ಲೈಕ್ ಫಿನ್ಲ್ಯಾಂಡು, ಕೆನಡಾ, ನಾರ್ವೆ ಇಂಥ ಕಂಟ್ರಿಗಳಲ್ಲಿ ಎಕ್ಸಾಮ್ಸ್ ಇರಲ್ಲ. ಆದ್ರೆ ಅಲ್ಲಿ ಕಂಟಿನ್ಯೂಸ್ ಮಗುಗೆ ಬೇಕಾಗಿರ್ತಕ್ಕಂಥ ಎವಾಲ್ಯೂಯೇಷನ್ ಎವ್ರಿ ಮಂತ್ ಮಾಡ್ತಾ ಬರ್ತಾರೆ. ಟೀಚರ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಮೇಲೆ ಅವರನ್ನು ಡಿಸೈಡ್ ಮಾಡ್ತಾರೆ ಹುಡುಗ ಮುಂದೆ ಔಟ್ಪುಟ್ ಆಗ್ಬೇಕೋ ಬೇಡ ಅಂತ. ಆ ಸಿಸ್ಟಮ್ ಆದ್ರೂ ತಂದ್ರೆ ಮೇ ಬಿ ಅದು ಲೆಕ್ಕ ಬೇರೆ. ಇವರು ಯಾವುದನ್ನು ಸ್ಟಡಿ ಮಾಡ್ದಲೆ, ಏನೂ ರಿಸರ್ಚ್ ಮಾಡ್ದಲೆ ಒನ್ಸ್ ಫಾರ್ ಆಲ್ ಎಲ್ಲರನ್ನೂ ಪಾಸ್ ಮಾಡಿ ಹೊರಗಡೆ ಕಳಿಸ್ದಂಗೆ ಇದೆ ಈ ವರ್ಷ. ನೀವು ಎಷ್ಟೋ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀರಾ ನಿಮ್ಮ ಕಾಲೇಜಲ್ಲಿ. ಹಾಗಾಗಿ ಒಂದು ಎಜುಕೇಶನ್ ಅನ್ನೋ ಒಂದು ಕಲ್ಪನೆ ನಿಮ್ಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ನನ್ನ ಭಾವನೆ. ಸೊ ನಿಮ್ ಕನ್ಕ್ಲೂಷನ್ ಏನು ಇದ್ರ ಬಗ್ಗೆ? ಒಬ್ಬ ಮಗುಗೆ ರಿಸಲ್ಟ್ ಒಂದೇ ಮುಖ್ಯ ಅಲ್ಲ ಅಂತ ಅನ್ನೋದು ನಮ್ಮ ಅಭಿಪ್ರಾಯ. ಸರ್ಕಾರ ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಸಾಕಷ್ಟು ಬೇರೆ ಬೇರೆ ದಾರಿಗಳನ್ನ ಹುಡ್ಕೋಬೇಕು. ನಮ್ದೇನು ಮೊದಲಿಂದನೂ ಕರ್ನಾಟಕದಲ್ಲಿ CET ಆಗಲಿ ಬೋರ್ಡ್ ಎಕ್ಸಾಮ್ ಆಗಲಿ ಬಹಳ ಹೆಸರುವಾಸಿ ಇಡೀ ದೇಶದಲ್ಲಿ. ಅಂದ್ರೆ ಕರ್ನಾಟಕದಲ್ಲಿ ಮಕ್ಕಳು ಔಟ್ಪುಟ್ ಆಗಿ ಬಂದಿದ್ದಾರೆ ಅಂತ ಅಂದ್ರೆ ಲಿಟ್ರಲಿ ಬುದ್ಧಿವಂತರು. ನಮ್ಮ ಸಿಸ್ಟಮ್ ಅಷ್ಟೇ ಚೆನ್ನಾಗಿತ್ತು ಇಲ್ಲಿ. ಇವರು ಸಿಲೆಬಸ್ ಅನ್ನ ಗಮನ ಕೊಟ್ಟು, ಸಿಲೆಬಸ್ ಅದಕ್ಕೆ ಹೇಗೆ ಬೇಕೋ ಹಾಗೆ ತಕ್ಕಂತೆ ಚೇಂಜ್ ಮಾಡಿ, ಟೀಚರ್ಸಿಗೆ ಅದಕ್ಕೆ ತಕ್ಕಂತೆ ಟ್ರೈನಿಂಗ್ ಕೊಟ್ಟು, ಸ್ಕೂಲು ಮತ್ತೆ ಅರ್ಬನ್ ಅಂಡ್ ರೂರಲ್ ಗ್ಯಾಪ್ ಇರುತ್ತೆ ಹಳ್ಳಿ ಮತ್ತೆ ನಗರಗಳ ನಡುವೆ, ಆ ಗ್ಯಾಪ್ ಅನ್ನ ಫಿಲ್ಅಪ್ ಮಾಡೋದು ಹೇಗೆ, ಸರ್ಕಾರ ಅವ್ರದೇ ಆದ ಒಂದು ಆ್ಯಪ್ ಡೆವಲಪ್ ಮಾಡಲಿ, ಆ ಆ್ಯಪಿಗೆ ಫ್ರೀ ಅಕ್ಸೆಸ್ ಕೊಟ್ಟು ಅದ್ರ ಮೂಲಕ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅಡಿಷನಲ್ ನಾಲೆಡ್ಜ್ ಏನ್ ಬೇಕೋ ಸಬ್ಜೆಕ್ಟ್ ವೈಸ್ ಅದನ್ನ ಕೊಡೋದಾಗ್ಲಿ, ಈ ರೀತಿ ಪ್ಲಾನ್ ಮಾಡಿ ರಿಸಲ್ಟ್ ಅನ್ನು ಅಪ್ಲಿಫ್ಟ್ ಮಾಡಿದ್ರೆ ಮಗು ಎಲ್ಲೇ ಕಂಟ್ರಿಗೆ ಹೋಗ್ಲಿ, ಬೇರೆ ಸ್ಟೇಟಿಗೆ ಹೋಗ್ಲಿ, ನಮ್ಮಲ್ಲೇ ಬೇರೆ ಕಡೆ ಹೋಗಿ ಸರ್ವೈವ್ ಆಗುತ್ತೆ. ನಾವು ಸುಮ್ಮನೆ ಪಾಸಿಂಗ್ ಮಾರ್ಕ್ಸ್ ಮಿನಿಮಮ್ ಮಾಡಿ ಮಾಡೆಲ್ ಪೇಪರ್ ಕೊಟ್ಟು ಪಾಸ್ ಮಾಡಿ ನೀವು ಮುಂದೆ ಹೋಗು ಅಂದ್ರೆ ಡೆಫಿನೆಟ್ಲಿ ನನ್ನ ಪ್ರಕಾರ ಮುಂದೆ ಸ್ಟ್ರಕ್ ಆಗ್ತಾರೆ ಬಹಳಷ್ಟು ಜನ. ಮೇ ಬಿ ಇನ್ನೊಂದು 2-3 ವರ್ಷದಲ್ಲಿ ನಾವೆಲ್ಲರೂ ಅಂತ ಮಕ್ಕಳನ್ನ ನೋಡ್ತೀವಿ. ಈಗಾಗಲೇ ನಾವು 10th ಮಕ್ಕಳು ನೋಡ್ತಾ ಇದ್ದೀವಿ. ಮೇ ಬಿ ಸರ್ಕಾರ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಮೊದಲು ಹೇಗಿತ್ತೋ ಆ ಥರ ಒಂದು ಒಳ್ಳೆ ಸಿಸ್ಟಮ್ ತಂದ್ರೆ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ವಿನಯ್ ಅವರೇ. ಥ್ಯಾಂಕ್ ಯು ಮೇಡಮ್.